ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ವಿಧಾತ್ರಿ ಕಂಪನಿ ಲಿಮಿಟೆಡ್ ಆ್ಯಸ್ ಆನ್ 31st March 2024 ಆ್ಯಂಡ್ 31st March 2025 ಎರಡು ಇಯರ್ದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ನಮಗಿಲ್ಲಿ ಲೈಬಿಲಿಟೀಸ್ ಮತ್ತು ಅಸೆಟ್ಸ್ ಕೊಟ್ಟಿದ್ದಾರೆ. 24 ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 2 ಇಯರ್ಗೆ. ರಿಸರ್ವ್ಸ್, ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಅಸೆಟ್ ಸೈಡಲ್ಲಿ ನೋಡಿದ್ರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಫರ್ನಿಚರ್, ಸ್ಟಾಕ್, ಡೆಟಾರ್ಸ್, ಗುಡ್ವಿಲ್, ಕ್ಯಾಶ್ ಕೊಟ್ಟಿದ್ದಾರೆ. ಇದಿಷ್ಟರಲ್ಲಿ ನಾವು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ ಫಸ್ಟು ಶೇರ್ ಕ್ಯಾಪಿಟಲ್ ಆರ್ ಶೇರ್ ಕ್ಯಾಪಿಟಲಲ್ಲಿ ಅಂಡರಲ್ಲಿ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ನ ತೊಗೊತೀವಿ. ಡಿಬೆಂಚರ್ಸ್, ಬಿಲ್ಸ್ ಪೇಯಬಲ್, ಡಿಬೆಂಚರ್ಸ್ನ ಕೂಡ ಶೇರ್ ಕ್ಯಾಪಿಟಲಲ್ಲಿ ತೊಗೊತೀವಿ. ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟಾರ್ಸ್ನ ಲಾಂಗ್ ಟರ್ಮ್ ಲಯಬಿಲಿಟೀಸಲ್ಲಿ ತೋರಿಸ್ತೀವಿ. ಅಸೆಟ್ಸಲ್ಲಿ ಬಂದರೆ ಲಾಂಗ್ ಟರ್ಮ್ ನಾನ್ ಕರೆಂಟ್ ಅಸೆಟ್ಸ್ ಆರ್ ಲಾಂಗ್ ಟರ್ಮ್ ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್ ಅಂತ ತೋರಿಸ್ತೀವಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಸ್ ಅ ಫಿಕ್ಸ್ಡ್ ಅಸೆಟ್, ಫರ್ನಿಚರ್ ಫಿಕ್ಸ್ಡ್ ಅಸೆಟ್, ಸ್ಟಾಕ್ ಕರೆಂಟ್ ಅಸೆಟ್, ಡೆಟಾರ್ಸ್ ಕರೆಂಟ್ ಅಸೆಟ್, ಗುಡ್ವಿಲ್ ಫಿಕ್ಸ್ಡ್ ಅಸೆಟ್, ಕ್ಯಾಶ್ ಕರೆಂಟ್ ಅಸೆಟ್ ಅಂತ ತೊಗೊತೀವಿ. ಇದಿಷ್ಟನ್ನು ತೊಗೊಂಡು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಫ್ ವಿಧಾತ್ರಿ ಕಂಪನಿ ಲಿಮಿಟೆಡ್, ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಆಫ್ 2 years ತೊಗೊತೀವಿ. ಇನ್ನೊಂದು ಕಾಲಮಲ್ಲಿ ನಾವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಅಮೌಂಟ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಪರ್ಸೆಂಟೇಜ್ ಅಂತ 2 ಕಾಲಮ್ನ ತೊಗೋಬೇಕು. ಫಸ್ಟ್ ಹೆಡ್ ಬಂದು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ ಫಸ್ಟ್ ನಾವು ತೊಗೊಬೇಕಾಗಿರೋದು ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಯಾವುದ್ಯಾವುದಿದೆ ಅಂತ ತೊಗೊಬೇಕು. ಶೇರ್ ಕ್ಯಾಪಿಟಲ್ ನಮಗೆ ಕೊಟ್ಟಿರೋದು 1,40,000 ಇದ್ದಿದ್ದು 2024ಅಲ್ಲಿ 1,80,000 ಆಗುತ್ತೆ 2025ಅಲ್ಲಿ. ಸೊ ಅಮೌಂಟ್ ಇನ್ಕ್ರೀಸ್ ಆಗಿದೆ, 40,000 ಇನ್ಕ್ರೀಸ್ ಆಗಿದೆ. ಸೊ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟ್ ಕರೆಂಟ್ ವ್ಯಾಲ್ಯೂ ಮೈನಸ್ ಪ್ರೀವಿಯಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಪ್ರೀವಿಯಸ್ ವ್ಯಾಲ್ಯೂ ಇಂಟು 100 ಮಾಡಬೇಕು. ಸೊ ಕರೆಂಟ್ ವ್ಯಾಲ್ಯೂ ಮೈನಸ್ ಪ್ರೀವಿಯಸ್ ವ್ಯಾಲ್ಯೂ 40,000 ಡಿವೈಡೆಡ್ ಬೈ ಪ್ರೀವಿಯಸ್ ವ್ಯಾಲ್ಯೂ 1,40,000 ಇಂಟು 100 ಮಾಡಿದ್ರೆ ನಮಗೆ 28.57% ಬರುತ್ತೆ. ಸೊ 28.57%ನ ಪರ್ಸೆಂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕಾಲಮಲ್ಲಿ ತೊಗೋಬೇಕು. ಸೇಮ್ ವೇ ನೆಕ್ಸ್ಟ್ ಬರೋದು ರಿಸರ್ವ್ಸ್ ನಮಗೆ ಎಷ್ಟು ಕೊಟ್ಟಿದ್ದಾರೆ, 12,000 ಇದ್ದಿದ್ದು 18,000 ಆಗಿದೆ ಕರೆಂಟ್ ಇಯರಿಗೆ. ಸೊ ಬೈ 6,000 ಇನ್ಕ್ರೀಸ್ ಆಗಿದೆ. ಸೊ ಅದೇ ಥರ ಅದನ್ನು ಪರ್ಸೆಂಟೇಜ್ ಮಾಡೋದಕ್ಕೆ 6,000 ಡಿವೈಡೆಡ್ ಬೈ 12,000 ಇಂಟು 100 ಬೈ 50% ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಡಿಬೆಂಚರ್ಸು 20,000 ಇದ್ದಿದ್ದು 22,000 ಆಗಿದೆ, 2,000 ಇನ್ಕ್ರೀಸ್ ಆಗಿದೆ. 20,000 100% ಆದರೆ 2,000 ಟು 20,000ಅಲ್ಲಿ 10% ಆಗುತ್ತೆ. ಇದಿಷ್ಟು ಶೇರ್ ಕ್ಯಾಪಿಟಲಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಹೆಡ್ ಬಂದು ನಾನ್ ಕರೆಂಟ್ ಲಯಬಿಲಿಟೀಸ್ ಯಾವುದು ಕೊಟ್ಟಿಲ್ಲ. ಸೊ ಕರೆಂಟ್ ಲಯಬಿಲಿಟೀಸ್ ನಮಗಿರೋದು, ಸೊ ಲೋನ್ ಅದು ಯಾವುದಾದ್ರೂ ಬಂದರೆ ನಾನ್ ಕರೆಂಟ್ ಲಯಬಿಲಿಟಿ, ಲಾಂಗ್ ಟರ್ಮ್ ಲೋನ್ ಆ ಥರದ್ದೇನಾದ್ರು ಬಂದರೆ ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ಹೆಡ್ ಬಂದು ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ 20,800 ಇದ್ದಿದ್ದು 8,180 ಆಗಿದೆ, ಅಂದರೆ ಲಯಬಿಲಿಟೀಸ್ ರಿಡಕ್ಷನ್ ಆಗಿದೆ. ಬೈ ಎಷ್ಟರಿಂದ 12,620 ಡಿಡಕ್ಟ್ ಆಗಿದೆ. ಸೊ ಅದನ್ನ ನೆಗೆಟಿವಲ್ಲಿ ತೋರಿಸಿದ್ದೀನಿ. ಅದನ್ನು ಫೈಂಡ್ ಔಟ್ ಮಾಡಿದ್ರೆ 12,620 ಡಿವೈಡೆಡ್ ಬೈ 20,800 ಇಂಟು 100 ಅಂದರೆ 60.7% ಬರುತ್ತೆ. ಸೊ ಅದನ್ನ ಮೈನಸಲ್ಲಿ 60.7% ಅಂತ ತೋರಿಸಿದ್ದೀನಿ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಕೊಟ್ಟಿದ್ದಾರೆ. ಬಿಲ್ಸ್ ಪೇಯಬಲ್ 10,000 ಇದ್ದಿದ್ದು 2024ಅಲ್ಲಿ 2025ಗೆ 4,000 ಆಗಿದೆ. ಬಿಲ್ಸ್ ಪೇಯಬಲ್ ಅಂದರೆ ಲೈಬಿಲಿಟಿ ನಮಗೆ ರೆಡ್ಯೂಸ್ ಆಗಿದೆ ಬೈ 6,000. 10,000 100% ಆದರೆ 6,000 60% ಆಗುತ್ತೆ. ಸೊ ಅದನ್ನು ಕೂಡ ನೆಗೆಟಿವಲ್ಲಿ ತೋರಿಸ್ಬೇಕು, ಮೈನಸಲ್ಲಿ ತೋರಿಸ್ಬೇಕು. ಸೊ ಟೋಟಲ್ ಮಾಡಿದ್ರೆ 2024ಅಲ್ಲಿ 2,02,800 ಇದ್ದಿದ್ದು 2025ರಲ್ಲಿ 2,32,180 ಆಗಿದೆ. ಅಮೌಂಟ್ ಎಷ್ಟು ಇನ್ಕ್ರೀಸ್ ಆಗಿದೆ, 29,380 ಆಗಿದೆ. ಸೊ ಈ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿರೋದು 32.13%. ನೆಕ್ಸ್ಟ್ ಅಸೆಟ್ಸ್, ಸೆಕೆಂಡ್ ಹೆಡ್ ಅಸೆಟ್ಸ್ ಆಗುತ್ತೆ. ಇದು ಟೋಟಲ್ ಲಯಬಿಲಿಟೀಸ್ ಆಗುತ್ತೆ. ಸೊ ಟೋಟಲ್ ಅಸೆಟ್ಸ್ ನಾವು ಮಾಡಬೇಕು. ಅಸೆಟ್ಸಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಕರೆಂಟ್ ಅಸೆಟ್ಸ್ ಅಂತ ತಗೋಬೇಕು. ನಾನ್ ಕರೆಂಟ್ ಅಸೆಟ್ಸಲ್ಲಿ ನಮಗಿರೋದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 1,24,000 ಇದ್ದಿದ್ದು 1,38,000 ಆಗಿದೆ, 14,000 ಇನ್ಕ್ರೀಸ್ ಆಗಿದೆ. 14,000 ಡಿವೈಡೆಡ್ ಬೈ 1,24,000 ಇಂಟು 100 11.29% ಇನ್ಕ್ರೀಸ್ ಆಗಿದೆ. ಫರ್ನಿಚರು 8,000 ಇದ್ದಿದ್ದು 12,000 ಆಗಿದೆ. ಸೊ 4,000 ಇನ್ಕ್ರೀಸ್ ಆಗಿದೆ. 8,000 100% ಆದರೆ 4,000 50%. ಗುಡ್ವಿಲ್ಲು
4000 ಇದ್ದಿದ್ದು 6000 ಆಗಿದೆ, 2000 ಇನ್ಕ್ರೀಸ್ ಆಗಿದೆ. 4000 100% ಅಂದರೆ 2000 50% ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಅಸೆಟ್ಸಲ್ಲಿ ಇರೋದು ಸ್ಟಾಕ್, ಡೆಟಾರ್ಸ್ ಆ್ಯಂಡ್ ಕ್ಯಾಶ್. ಸ್ಟಾಕ್ 36,000 ಇದ್ದಿದ್ದು 39,180 ಆಗಿದೆ. ಸೊ 3,180 ಡಿವೈಡೆಡ್ ಬೈ 36,000 ಇಂಟು 100 ಅಂದರೆ 8.83%, 8.83%. ಡೆಟಾರ್ಸ್ 30,000 ಇದ್ದಿದ್ದು 36 ಆಗಿದೆ. ಸೊ 6,000 ಡಿವೈಡೆಡ್ ಬೈ 30 ಇಂಟು 100 ಅಂದರೆ ಬೈ 20% ಇನ್ಕ್ರೀಸ್ ಆಗಿದೆ. ಕ್ಯಾಶ್ 800 ಇದ್ದಿದ್ದು 1,000 ಆಗಿದೆ, 200 ಇನ್ಕ್ರೀಸ್ ಆಗಿದೆ. ಸೊ 800 100% ಆದರೆ 200 25% ಆಗುತ್ತೆ. ಟೋಟಲ್ ಮಾಡಿದ್ರೆ ಇನ್ಕ್ರೀಸ್ ಆಗಿರೋದು ಅಮೌಂಟು 29,380. ಪರ್ಸೆಂಟೇಜಲ್ಲಿ ತೋರಿಸೋದಾದರೆ 165.12%. ಅಸೆಟ್ಸ್ ಇನ್ಕ್ರೀಸ್ ಆಗಿದೆ, ಲೈಬಿಲಿಟೀಸ್ ಡಿಕ್ರೀಸ್ ಆಗಿದೆ. ಇದಿಷ್ಟನ್ನು ತೋರಿಸಿದ್ರೆ ನಮಗೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ರೆಡಿ ಆಗುತ್ತೆ. ಥ್ಯಾಂಕ್ ಯು.